18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ದೊಡರ್ನಾಳ್. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ದೊಡ್ಡ ಉಳ್ಳಾರ್ತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೇರಿದೆ. ಆದ್ರೆ ಮೇಲ್ದರ್ಜೆಗೇರಿದಂತ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಿ 2 ವರ್ಷ ಕಳೆದ್ರೂ ಕೂಡ ಇವತ್ತಿಗೂ ಕೂಡ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಏನು ಹಿಂದುಳಿದ ತಾಲೂಕು, ಹಿಂದುಳಿದ ಕ್ಷೇತ್ರ ಅನ್ನುವಂತ ಮಾತಿದೆ. ಆ ಮಾತು ನಿಜಕ್ಕೂ ಕೂಡ ಅಲ್ಲಿ ಅಕ್ಷರಶಃ ಸತ್ಯವಾಗಿ ಅಲ್ಲಿಯ ಜನರು ನಿಜಕ್ಕೂ ಕೂಡ ಕಷ್ಟಪಡುವಂತ ವಾತಾವರಣವೂ ಇದೆ. ಏನಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆಯ ಕೇಂದ್ರದಿಂದ ಆ ದೊಡ್ಡ ಉಳ್ಳಾರ್ತಿ ಗ್ರಾಮ ಏನಿದೆ ಅಲ್ಲಿಗೆ ಓಡಾಡ್ಬೇಕಂತ ಹೇಳಿದ್ರೆ ದಿನನಿತ್ಯದ ಬದುಕನ್ನ ಬಿಟ್ಟು ಓಡಾಡ್ಬೇಕಾದಂತ ಅನಿವಾರ್ಯತೆ ಅಲ್ಲಿಯ ಜನರಿಗಿದೆ. ಆದ್ರೆ ಆ ಭಾಗದ ಜನರಿಗೆ ಆರೋಗ್ಯಕ್ಕೆ ತುರ್ತು ಚಿಕಿತ್ಸೆಗೆ ಸಹಕಾರಿಯಾಗಬೇಕಾದಂಥದ್ದು, ಅವರ ಜೀವ ರಕ್ಷಕವಾಗಿ ಕೆಲಸ ಮಾಡಬೇಕಾಗಿದ್ದಂತ ಆಸ್ಪತ್ರೆ ಅದೇ ರೋಗದಿಂದ ನರಳುವಂತ ಸ್ಥಿತಿಗೆ ಬಂದಿದೆಯೋ ಅನ್ನುವಂತ ಪರಿಸ್ಥಿತಿ ಅಲ್ಲಿ ಬಂದಿರುವಂತದ್ದು. ಏನು 9 ಕೋಟಿ ವೆಚ್ಚದಲ್ಲಿ ಕಳೆದ 2 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂತ ಹೊಸ ಹೈಟೆಕ್ ಕಟ್ಟಡ ಏನಿದೆ, ಇದು ನಿಜಕ್ಕೂ ಕೂಡ ಉದ್ಘಾಟನೆ ಆಗದೆ ಖಾಲಿ ಉಳಿದಿರೋದ್ರಿಂದ ಆ ಭಾಗದ ಜನರಿಗೆ ಸರಿಯಾದ ಆರೋಗ್ಯಕ್ಕೆ ಚಿಕಿತ್ಸೆ ಸಿಗದೆ ಒಂದ್ ರೀತಿ ಪರದಾಟವನ್ನೇ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ ಸಾರ್ವಜನಿಕರದು ಸರ್ಕಾರದ ಕಡೆಯಿಂದ. ಆದ್ರೆ ಈಗ ಎರಡು ವರ್ಷ ಆಯ್ತು, ಯಾವುದು ಅದಕ್ಕೆ ಪಾಪ ಈಗ ಯಾರು ನೋಡ್ತಾ ಇಲ್ಲ. ಅದು 9 ಕೋಟಿ ವ್ಯವಸ್ಥೆಯಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ಅದು ಇದು ಸಾಮಾನುಗಳೆಲ್ಲ ತುಕ್ಕಿಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಅದರಲ್ಲಿ ಈ ರಾಜಕೀಯ ವ್ಯಕ್ತಿಗಳಾಗ್ಲಿ, ಈಗ MLA ಆಗ್ಲಿ, ಯಾರಾದ್ರಲ್ಲಿ ಗಮನ ಹರಿಸ್ತಾ ಇಲ್ಲ ಅದಕ್ಕೆ. ಇಷ್ಟೊತ್ತಿಗೆಲ್ಲ ಯಾವಾಗ್ಲೂ ಅದನ್ನ ಉದ್ಘಾಟನೆ ಮಾಡಿ ಕೊಡ್ಬೇಕಾಗಿತ್ತು ಜನಗಳಿಗೆ. ಆದ್ರೂ ಅದನ್ನ ಗಮನ ಹರಿಸ್ತಿದ್ರಿಂದ ಎಲ್ಲ ಒಳಗಡೆ ಇರೋ ಸಾಮಾನೆಲ್ಲ ತುಕ್ಕಿಡಿದಿರ್ತದೆ. ಮತ್ತೆ ಇಲ್ಲಿ ಕುಡುಕರು ಪಡಕರು ಅಡ್ಡಾಡ್ಕೊಂಡು ಗ್ಲಾಸ್ ಎಲ್ಲ ಹೊಡಿತಾ ಇದ್ದಾರೆ. ನೆಕ್ಸ್ಟ್ ಅದನ್ನೆಲ್ಲ ಇದು ಪರ್ರೆ ಕಟ್ಬಿಟ್ಟಿದೆ, ಅದು ಹಳೇದಾಗ್ಬಿಡೋ ಥರ ಬರುತ್ತೆ. ಹಾಗಾಗಿ ಆದಷ್ಟು ಬೇಗ ಅದನ್ನ ಉದ್ಘಾಟನೆ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ತಿಳಿಸಿ. ಏನು ಆ ಗ್ರಾಮೀಣ ಭಾಗದ ಜನರು ಒಂದು ಆಸ್ಪತ್ರೆ ಆದ್ರೆ ಒಂದು ಉತ್ತಮ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ. ಮಕ್ಕಳು ಮರಿಗಳಿಗೆ ಏನೇ ಎಮರ್ಜೆನ್ಸಿ ಟೈಮಲ್ಲಿ ವೈದ್ಯರುಗಳು ಸಿಗ್ತಾರೆ, ಚಿಕಿತ್ಸೆಯನ್ನ ಪಡಿಬಹುದು. ತುರ್ತು ಸಂದರ್ಭಗಳಲ್ಲಿ ಜೀವವನ್ನ ರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತದೆ ಅನ್ನುವಂತಹ ಒಂದು ಆಸೆಯನ್ನ ಏನ್ ಇಟ್ಕೊಂಡಿದ್ರು, ಒಂದು ನಿರೀಕ್ಷೆ ಏನಿತ್ತು, ಅದು ನಿಜಕ್ಕೂ ಕೂಡ ಈಗಲೂ ಸುಳ್ಳಾಗಿ ಇರುವಂತದ್ದು. ಏನಂತ ಹೇಳಿದ್ರೆ, ಆ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿರ್ತಕ್ಕಂಥ ಈ ಹೈಟೆಕ್ ಆಸ್ಪತ್ರೆ ಏನಿದೆ, ಇದು ಸುಸಜ್ಜಿತವಾದಂತ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಬಿಟ್ರೆ ಅದಕ್ಕೆ ಒಳಗಡೆ ಇರಬೇಕಾದಂತ ಎಲ್ಲಾ ಸೌಕರ್ಯಗಳನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಒಂದು ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಪರಿಕರಗಳನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ಕಾರಣ, ಅಲ್ಲಿಯ ಶಾಸಕರು NY ಗೋಪಾಲ್ ಕೃಷ್ಣ ಅವರು ಉದ್ಘಾಟನೆಯನ್ನ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನುವಂತ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಸಾರ್ವಜನಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ. ಸುಮಾರು 2-3 ವರ್ಷ ಆಗಿ ಇದುವರೆಗೂ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಬಹಳ ವಿಳಂಬ ಮಾಡ್ತಿದ್ದಾರೆ. ಹಾಗಾಗಿಬಿಟ್ಟು ಮಾನ್ಯ ಶಾಸಕರು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಚಿವರು ಮತ್ತು ಈ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇದನ್ನು ಉದ್ಘಾಟನೆ ಮಾಡಿಕೊಡ್ತಾರಂತ ಹೇಳಿ ತಮ್ಮಲ್ಲಿ ಮನವಿ. ಹಾಗಾಗಿ ಆ ಭಾಗದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಹೊರಹಾಕ್ತಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅಷ್ಟು ದೂರದಿಂದ ಜಿಲ್ಲಾ ಕೇಂದ್ರಕ್ಕೆ ಅನಾರೋಗ್ಯಕ್ಕೆ ತುತ್ತಾದಂತ ಜನರು ಚಿಕಿತ್ಸೆಯನ್ನು ಪಡಿಲಿಕ್ಕೆ ಜಿಲ್ಲಾಸ್ಪತ್ರೆಗೆ ಬರಬೇಕಂದ್ರೆ ಸುಮಾರು ಹೊತ್ತು ಹಿಡಿತದೆ. ಗಂಟೆಗಟ್ಟಲೆ ಜರ್ನಿಯನ್ನ ಮಾಡ್ಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ವಾಹನಗಳ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಇಲ್ಲಿಯೇ ಒಂದು ಸುಸಜ್ಜಿತ ವ್ಯವಸ್ಥೆ ಆಸ್ಪತ್ರೆ ಇದ್ದಿದ್ರೆ ನಮಗೆ ನಿಜಕ್ಕೂ ಸಂಜೀವನಿಯಾಗಿ ಕೆಲಸ ಮಾಡ್ತಾ ಇತ್ತು, ವೈದ್ಯರುಗಳು ಸಿಗ್ತಾ ಇದ್ರು. ಆದ್ರೆ ಈವರೆಗೂ ಕೂಡ ಯಾವುದೇ ವ್ಯವಸ್ಥೆಯನ್ನ ಕಲ್ಪಿಸದೇ ಇರೋದ್ರಿಂದ ಈ ಜನಪ್ರತಿನಿಧಿಗಳು ಎಷ್ಟು ನಿರ್ಲಕ್ಷ್ಯ ಭಾವದಿಂದ ಈ ಕ್ಷೇತ್ರದ ಮತದಾರರನ್ನ ಕಾಣ್ತಾ ಇದ್ದಾರೆ ಅನ್ನುವಂತಹ ಇಡೀ ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. ಹಾಗಾಗಿ ಏನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ಸಚಿವರು ಇದನ್ನ ಗಮನ ಹರಿಸಿ ನೋಡ್ಬೇಕು. ಕೂಡಲೇ ಇದನ್ನ ಉದ್ಘಾಟನೆಯನ್ನ ಮಾಡಿ ಈ ಭಾಗದ ಸುಮಾರು 330-35 ಹಳ್ಳಿಯ ಜನರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳನ್ನ ಕೇಳಿದ್ರೆ ಈವರೆಗೂ ಕೂಡ ನಮಗೆ ಅಲ್ಲಿಯ ಶಾಸಕರು ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಟೈಮ್ ಅನ್ನ ನಿಗದಿಪಡಿಸಿಲ್ಲ. ಜೊತೆಗೆ ಅಲ್ಲಿಗೆ ನೇಮಕವಾದಂತಹ
ಏನು ವೈದ್ಯರಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಇವ್ಯಾವೂ ಕೂಡ ನೇಮಕ ಆಗಿಲ್ಲ. ಹಾಗಾಗಿ ಅದನ್ನ ನೇಮಕ ಆದ ಬಳಿಕ ಶಾಸಕರ ದಿನಾಂಕವನ್ನ ನಿಗದಿಪಡಿಸಿ ಕಾರ್ಯಕ್ರಮವನ್ನ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡ್ತೇವೆ. ನಂತರದಲ್ಲಿ ಆಸ್ಪತ್ರೆ ಚಾಲನೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆರೋಗ್ಯ ಕೇಂದ್ರ ದೊಡ್ಡುಳ್ಳಾರ್ತಿ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿತ್ತು, ಅದೀಗ ಉನ್ನತ ದರ್ಜೆಗೆ ಏರಿದೆ. ಅಲ್ಲಿಗೆ ಈಗ ನಮಗೆ ಮಾನವ ಸಂಪನ್ಮೂಲ ಒಂದು ಸ್ಯಾಂಕ್ಷನ್ ಆಗಿದೆ, ಇನ್ನು ಯಾರು ಬಂದಿಲ್ಲ, ಡಾಕ್ಟರ್ಸು ಮತ್ತು ಸಿಬ್ಬಂದಿಗಳು. ಅದು ಮತ್ತು ನಾವು ಅದು ಉದ್ಘಾಟನೆ ಈಗ MLA ಸಾಹೇಬ್ರದ್ದು ನಾವು ಮಾತಾಡಿದ್ವಿ, ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳಿದರು. ದಿನಾಂಕ ಇನ್ನೂ ನಿಗದಿಪಡಿಸಿಲ್ಲ, ಅದು ನಿಗದಿಪಡಿಸಿದ ಮೇಲೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅಂದ್ರೆ ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನ ಕಟ್ಟಲಿಕ್ಕೆ ಸರ್ಕಾರದಿಂದ 9 ಕೋಟಿ ವೆಚ್ಚದಲ್ಲಿ ಹಣವನ್ನ ವ್ಯಯ ಮಾಡಿರ್ತಕ್ಕಂಥದ್ದು. ಆದ್ರೆ ಅದು ಈವರೆಗೂ ಕೂಡ ಜನರಿಗೆ ಉಪಯೋಗ ಆಗದೆ ಖಾಲಿ ಬಿದ್ದಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಗ್ರಾಮಸ್ಥರ ಪ್ರಶ್ನೆ ಆಗಿದೆ. ನಿಜವಾದ ಕಾಳಜಿ ಇರುವಂತಹ ಈ ವ್ಯವಸ್ಥೆ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಅಲ್ಲಿಯ ಜನರ ಆಗ್ರಹವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.